ಹಾಯ್ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸೂಪರ್ಬಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ತಮ್ನೇಲ್ ಹಾಗೂ ಟಾಪಿಕ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಇಟ್ಸ್ ಅಬೌಟ್ ನ್ಯಾಚುರಲ್ ಹೇರ್ ಕಲರಿಂಗ್. ಸೊ ನನ್ನ ಪ್ರೀವಿಯಸ್ ಹೇರ್ ಕಲರ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ಒಂದು ಬ್ರ್ಯಾಂಡ್ನ ಹೆನ್ನ ಮತ್ತು ಇಂಡಿಗೋ ಪೌಡರ್ ಯೂಸ್ ಮಾಡ್ತೀನಿ ಅಂತ. ದೇ ಆರ್ ಕಂಪ್ಲೀಟ್ಲಿ ಸೇಫ್ ಮತ್ತು ಯಾವುದೇ ಒಂದು ಸೈಡ್ ಎಫೆಕ್ಟ್ ನನಗೆ ಇವತ್ತುವರೆಗೂ ಆಗಿಲ್ಲ, ಬಿಕಾಸ್ ದೇ ಆರ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಆ್ಯಂಡ್ ಈ ಒಂದು ಬ್ರ್ಯಾಂಡ್ನೇ ಇವತ್ತು ನಾನು ತೋರಿಸ್ತೀನಂತ ಇದು ಪ್ರಮೋಷನ್ ವಿಡಿಯೋ ಅಂತ ಮಾತ್ರ ದಯವಿಟ್ಟು ತಿಳ್ಕೊಬೇಡಿ. ನಾನು ಇದೇ ಏನಕ್ಕೆ ತೊಗೊಂಡೆ ಅಂದರೆ ಬಿಕಾಸ್ ಇಟ್ಸ್ ಈಸಿಲಿ ಅವೈಲೇಬಲ್. ಬ್ಲಿಂಕಿಟ್ ಜೆಪ್ಟೋನಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. ಆ್ಯಂಡ್ ಇದು ಬಿಟ್ಟರೆ ಇಂಡಸ್ ವ್ಯಾಲಿ ಅಂತ ಒಂದಿದೆ, ನೆಕ್ಸ್ಟ್ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ಒಂದು ಬೇಸಿಕ್ ಮೆಥಡೇ ಹೇಳ್ಕೊಟ್ಟಿದ್ದೆ. ಈ ಪ್ಯಾಕೆಟ್ ಹಿಂದೆ ಇರುತ್ತಲ್ವ, ಜಸ್ಟ್ ಹೆಣ್ಣಾಗೆ ಬಿಸಿನೀರು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದು, ಆಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇಂಡಿಗೋ ಅಪ್ಲೈ ಮಾಡೋದು. ಸೊ ಆ ಒಂದು ಬೇಸಿಕ್ ಮೆಥಡ್ ಹೇಳ್ಕೊಟ್ಟಿದ್ದೆ. ಇವತ್ತು ಕೂಡ ಅದೇ ಮೆಥಡೇ, ಬಟ್ ಸ್ಲೈಟ್ಲಿ ಡಿಫ್ರೆಂಟ್ ವರ್ಷನ್. ಇನ್ನು ಏನು ಹೆಣ್ಣಾಗೆ ಮಿಕ್ಸ್ ಮಾಡಿದ್ರೆ ನಿಮಗೆ ಕಲರ್ ಪೇ ಆಫ್ ಆಗಿರ್ಬೋದು ಮತ್ತು ಕಲರ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ. ಸೊ ನೀವು ಕೂಡ ನಂತರನೇ ಯಾವುದೇ ಒಂದು ಕೆಮಿಕಲ್ ಹೇರ್ ಕಲರ್ ಆಗಿರ್ಬೋದು ಮತ್ತು ಟ್ರೀಟ್ಮೆಂಟ್ಸ್ ಏನು ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ನೀವು ಇವತ್ತು ಹೇರ್ ಕಲರ್ ಅಪ್ಲೈ ಮಾಡ್ತೀರಾ ಅಂದರೆ ಹಿಂದಿನ ದಿನಾನೇ ನೀವು ಹೇರ್ ವಾಶ್ ಮಾಡ್ಕೊಂಡಿರಬೇಕು. ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು, ಬಿಕಾಸ್ ನಿಮ್ಮ ಕೂದಲು ಸ್ಮೂತಾಗಿರುತ್ತೆ ಮತ್ತು ಸ್ಕ್ಯಾಲ್ಪ್ ಕ್ಲೀನಾಗಿರಬೇಕಾಯ್ತಾ. ಜಸ್ಟ್ ತಲೆನೇ ಸ್ನಾನ ಮಾಡಿದಿರ ತುಂಬ ಆಯ್ಲಿ ಸ್ಕ್ಯಾಲ್ಪ್ ಮೇಲೆ ಮತ್ತು ಡರ್ಟಿ ಸ್ಕ್ಯಾಲ್ಪ್ ಮೇಲೆ ನೀವು ಕಲರ್ ಅಪ್ಲೈ ಮಾಡ್ಕೋಬೇಡಿ. ಬಿಕಾಸ್ ಈ ಒಂದು ಕಲರ್ ಅಪ್ಲೈ ಮಾಡ್ತಿರಲ್ಲ, ಒಂದು 2 ದಿನ ಆದರೂ ಅಟ್ಲೀಸ್ಟ್ 1 ದಿನ ಆದರೂ ನೀವು ನೆಕ್ಸ್ಟು ಹೇರ್ ವಾಶ್ ಮಾಡೋ ಹಾಗಿಲ್ಲ. ಸೊ ಅದಕ್ಕಾಗಿ ಹೇಳ್ತಿರೋದು, ಬಿಫೋರ್ ಅಪ್ಲೈಯಿಂಗ್ ದಿಸ್ ಹೇರ್ ಕಲರ್ ಅಟ್ಲೀಸ್ಟ್ ಅವತ್ತಾಗಿಲ್ಲ ಅಂದರೂ ಹಿಂದಿನ ದಿನನಾದರೂ ನೀಟಾಗಿ ಎಣ್ಣೆ ಹಚ್ಕೊಂಡು ನೀವು ಕೂದಲನ್ನ ವಾಶ್ ಮಾಡ್ಕೊಳ್ಳಿ ಮತ್ತು ಸ್ಕ್ಯಾಲ್ಪ್ ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ಅವತ್ತಿನ ದಿನ ರಾತ್ರಿನೇ ನೀವು ಹೆನ್ನನ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ಬರೀ ಬಿಸಿನೀರಿಗೆ ಹೆನ್ನ ಮಿಕ್ಸ್ ಮಾಡೋದು ಹೇಳ್ಕೊಟ್ಟಿದ್ದೆ. ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಟೀ ಡಿಕಾಕ್ಷನ್ ತೊಗೊಳ್ತಾ ಇದ್ದೀನಿ. ನಾರ್ಮಲ್ ಟೀ ಡಿಕಾಕ್ಷನ್ ಇರ್ತಲ್ಲ, ಟೀ ಸೊಪ್ಪು ಹಾಕಿ ಕುದಿಸ್ಕೊಳ್ಳಿ. ಆ ಒಂದು ಡಿಕಾಕ್ಷನ್ನ ನೀವು ಬಿಸಿನೀರು ಬದಲು ಈ ಬಿಸಿ ಬಿಸಿ ಡಿಕಾಕ್ಷನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಟೀ ಸೊಪ್ಪು ಹಾಕ್ತೀರಾ ನೋಡಿ, ಇದ್ರ ಜೊತೆ ನೀವು ಒಂದು 2-3 ಕ್ಲವ್ಸ್ ಅಂದರೆ ಏಲಕ್ಕಿ, 2-3 ಏಲಕ್ಕಿನ ಹಾಕ್ಕೊಳ್ಳಿ. ಈಗ ಏಲಕ್ಕಿ ಏನಕ್ಕೆ ಮಿಕ್ಸ್ ಮಾಡೋದು ಅಂದರೆ ಕಲರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಏಲಕ್ಕಿ ಕೂದಲಿನ ಗ್ರೋತ್ಗೆ ತುಂಬ ಒಳ್ಳೆಯದು ಕೂಡ. ಸೊ ಅದಕ್ಕಾಗಿ ಏಲಕ್ಕಿ. ಈಗ ಇದು ಬಿಸಿ ಬಿಸಿ ಡಿಕಾಕ್ಷನ್ನೇ ನೀವು ಹೆನ್ನ ಪೌಡರ್ಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಒಂದು 4 ಸ್ಪೂನ್ ಹೆನ್ನ ತೊಗೊಳ್ತೀನಿ, ಬಿಕಾಸ್ ನನ್ನ ಒಂದು ಕೂದಲಿನ ಲೆಂತ್ಗೆ ಮತ್ತು ಡೆನ್ಸಿಟಿಗೆ ಒಂದು 4 ಟೇಬಲ್ ಸ್ಪೂನ್ ಫುಲ್ ಕರೆಕ್ಟಾಗಿರುತ್ತೆ. ನಿಮಗೇನಾದರೂ ಸಣ್ಣ ಇದ್ದರೆ ಕೂದಲು ಅಥವಾ ಶಾರ್ಟ್ ಆಗಿದ್ದರೆ ಪ್ರಾಬಬ್ಲಿ 2 ಅಥವಾ 3 ಸ್ಪೂನ್ ಆಗುತ್ತೆ. ಒಂದು ಸರಿ ನೀವು ಮಿಕ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗತ್ತಂತ. ಸೊ ಈಗ ಹೆನ್ನ ಪೌಡರ್ಗೆ ನಾನು ಈ ಒಂದು ಟೀ ಡಿಕಾಕ್ಷನ್ನ ಮಿಕ್ಸ್ ಮಾಡ್ತೀನಿ. ಬಿಸಿ ಬಿಸಿ ಇರಬೇಕು. ಸೊ ಇದನ್ನು ಮಿಕ್ಸ್ ಮಾಡಿ ಯಾವುದೇ ಒಂದು ಗಂಟು ಏನಿದ್ರೂ ಓಕೆ, ಪರವಾಗಿಲ್ಲ, ಬಿಕಾಸ್ ಅದು ಅಪ್ಲೈ ಮಾಡ್ಕೊಳ್ಳುವಾಗ ಸ್ಮೂತ್ ಆಗಿಬಿಡುತ್ತೆ. ಸೊ ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಪೂರ ನೆನೆಯೋದಕ್ಕೆ ಬಿಡಿ. ಸೊ ಇದನ್ನು ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ನೋಡಿ, ಇವಾಗ ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಇರುತ್ತೆ ನೋಡಿ, ಬ್ಯಾಟರು, ಸೊ ಆ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು. ಆದಷ್ಟು ತೆಳ್ಳಗೂ ಬೇಡ, ಆದಷ್ಟು ಗಟ್ಟಿನೂ ಬೇಡ, ಆಯಿತಾ. ಸೊ ಇದನ್ನು ಮಿಕ್ಸ್ ಮಾಡಿ ರಾತ್ರಿ ಇಡೀ ಹಾಗೆ ನೆನೆಯೋದಕ್ಕೆ ಬಿಡಿ. ಈಗ ಬೆಳಗ್ಗೆ ಎದ್ದು ನೋಡಿದಾಗ ಒಂಚೂರು ಆ ಒಂದು ಡೈ ರಿಲೀಸ್ ಆಗಿರುತ್ತೆ, ಒಂಚೂರು ಆರೆಂಜ್ ಲೇಯರ್ ನೀವು ನೋಡ್ಬೋದು. ಸೊ ಈಗ ನಿಮ್ಗೆ ಗೊತ್ತಾಗುತ್ತೆ ದಿಸ್ ಇಸ್ ರೆಡಿ ಟು ಬಿ ಅಪ್ಲೈಡ್. ಬೆಳಗ್ಗೆ ಏನು ಮಾಡಿ ಅಂದರೆ ಸ್ಕ್ಯಾಲ್ಪು ಹೇಗಿದ್ದರೂ ನೀಟಾಗಿ ಕೂದಲೆಲ್ಲ ಬಾಚ್ಕೊಳ್ಳಿ, ಯಾವುದೇ ಒಂದು ಸಿಕ್ಕು ಏನೂ ಇರಬಾರ್ದು. ಆಮೇಲೆ ಚಿಕ್ಕ ಚಿಕ್ಕ ಪಾರ್ಟಿಷನ್ ಆಗಿ ಹಿಂದೆಯಿಂದ ಸ್ವಲ್ಪ ಪಾರ್ಟಿಷನ್ ಡಿವೈಡ್ ಮಾಡ್ತಾ ಈ ಒಂದು ಹೆನ್ನ ಅಪ್ಲಿಕೇಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫುಲ್ ನೀವು ರೂಟಿಂದ ಹಿಡಿದು ತುದಿವರೆಗೂ ನೀಟಾಗಿ ಕೋಟ್ ಮಾಡಿಬಿಟ್ಟು ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡ್ತಾ ನೀವು ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ತಾ ಅಪ್ಲೈ ಮಾಡ್ತಾ ಒಂದು ಬನ್ ಥರ ಹಾಕ್ಕೊಳ್ಳಿ. ವಿಡಿಯೋನಲ್ಲಿ ನೋಡ್ತಿದ್ರಲ್ಲ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಇದೇ ರೀತಿಯಲ್ಲಿ ಅಪ್ಲೈ ಮಾಡ್ಬೋದು. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತೀರಾ ಅಂದರೆ ಯು ಕ್ಯಾನ್ ಟೇಕ್ ಸಂಬಡೀಸ್ ಹೆಲ್ಪ್. ಇಲ್ಲಾಂದರೆ ನಾನು ಹೇಗೆ ಅಪ್ಲೈ ಮಾಡ್ತೀನಿ ನೋಡಿ, ಇದೇ ಥರ ಟ್ರೈ ಮಾಡ್ಬೋದು.
ಫಸ್ಟ್ ಟೈಮು ನಿಮಗೆ ನೀವೇ ಯಾವುದೇ ಹೆಲ್ಪ್ ಇಲ್ದಿರ ನೀವು ಹಚ್ಕೊಳ್ತಿದ್ದೀರಾ ಅಂತ ಅಂದರೆ ಪ್ರಾಬಬ್ಲಿ ಅದು ಅಷ್ಟು ನೀಟಾಗಿ ಅಪ್ಲೈ ಮಾಡ್ಕೊಳ್ತಿರೋ ಇಲ್ವೋ, ಬಟ್ ಒಂದು 2-3 ಸರಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಹೇಗೆ ಅಪ್ಲೈ ಮಾಡಿದ್ರೆ ಇನ್ನೂ ಕಲರ್ ನೀಟಾಗಿ ಎಲ್ಲ ಕಡೆ ಹೆನ್ನ ನೀಟಾಗಿ ಎಲ್ಲ ಕಡೆ ಅಂಟ್ಕೊಳ್ಳುತ್ತೆ ಅಂತ. ಸೊ ಯಾರಾದರೂ ಹೆಲ್ಪ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನಾನು ಯಾವ ಒಂದು ಮೆಥಡಲ್ಲಿ ಅಪ್ಲೈ ಮಾಡ್ತೀನಿ ಅದನ್ನು ನೀವು ನೋಡ್ಕೊಳ್ಳಿ, ಹೀಗೆ ಅಪ್ಲೈ ಮಾಡಿ ಆಯಿತಾ. ಈಗ ನೀಟಾಗಿ ನೀವೆಲ್ಲ ಹಚ್ಕೊಳ್ತೀರಲ್ಲ, ಅಟ್ಲೀಸ್ಟ್ ಒಂದು 3 hours ಆದರೂ ಇದನ್ನು ಹೀಗೆ ಬಿಡಬೇಕು. ನೀವು ಆರಾಮಾಗಿ ನಿಮ್ದು ಏನಿದೆ ಕೆಲಸ ಮನೆಯಲ್ಲಿ ಮಾಡ್ಕೋಬೋದು. ನಾನು ಅಪ್ಲೈ ಮಾಡಿಬಿಟ್ಟು ನಂದು ಏನು ಮನೆ ಕೆಲಸ ಇದೆ, ಅಡುಗೆ ಮಾಡೋದು, ಟಿಫನ್ ಮಾಡೋದು, ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ. ಕೆಲವ್ರು ಏನಂದರೆ ಇದಕ್ಕೆ ಒಂದು ದಿನ ಆಗುತ್ತೆ, ಒಂದು ದಿನ ಫುಲ್ ಬರೀ ಇದಕ್ಕೆ ಆಗೋಗುತ್ತೆ ಅಂತ ಅಂದ್ಕೊಳ್ತಾರೆ. ಸೊ ನನಗೇನೋ ಕಷ್ಟ ಅನಿಸೋದಿಲ್ಲ, ಬಿಕಾಸ್ ಇದನ್ನು ಅಪ್ಲೈ ಮಾಡಿ ಏನು ಕೆಲಸ ಇದೆ ನಾನು ಮಾಡ್ಕೊಳ್ತೇನೆ, ಯಾವುದಕ್ಕೂ ಒಂದು ಅಡ್ಡಿ ಏನೂ ಆಗೋದಿಲ್ಲ. ಸೊ ಈಗ ಇದನ್ನು ಅಪ್ಲೈ ಮಾಡಿ 3 hours ಇದನ್ನು ಹೀಗೆ ಬಿಡಿ. ಆಮೇಲೆ ಜಸ್ಟ್ ಪ್ಲೇನ್ ವಾಟರಲ್ಲಿ ಇದನ್ನು ವಾಶ್ ಮಾಡಿ ಆಯಿತಾ. ಯಾವುದೇ ಒಂದು ಶ್ಯಾಂಪು ಏನು ಯೂಸ್ ಮಾಡೋ ಆಗಿಲ್ಲ, ನಾನು ಮೊದಲೇ ಹೇಳ್ಬಿಡ್ತೀನಿ, ಪ್ಲೀಸ್ ಡೋಂಟ್ ಯೂಸ್ ಎನಿ ಶ್ಯಾಂಪು ಆರ್ ಕಂಡೀಷ್ನರ್. ಇದನ್ನು ನೀಟಾಗಿ ಜಸ್ಟ್ ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು ಏರ್ ಡ್ರೈ ಅಥವಾ ಹೇರ್ ಡ್ರೈಯರಲ್ಲಿ ಬೇಕಾದರೂ ನೀವು ಕೂದಲನ್ನ ಒಣಗಿಸ್ಕೋಬೋದು. ಈಗ ಇದು ಸೆಕೆಂಡ್ ಸ್ಟೆಪ್ ನಾನು ಹೇಳ್ಕೊಡ್ತಾ ಇರೋದು. ಇಫ್ ಯು ನೀಡ್ ಅ ಜೆಟ್ ಬ್ಲ್ಯಾಕ್ ಕಲರ್, ಸೆಕೆಂಡ್ ಸ್ಟೆಪ್ ಅಪ್ಲೈ ಮಾಡಿದ್ರೆ ನಿಮಗೆ ಇನ್ನೂ ಒಂದು ಈ ಥರ ಒಂದು ನೋಡಿ ಬ್ಲ್ಯಾಕ್ ಕಲರ್ ಆಗಿ ನಿಮ್ಮ ಕೂದಲು ಕಾಣುತ್ತೆ. ತುಂಬ ಜನ ಒಂದೇ ಸ್ಟೆಪ್ ಮಾಡ್ಕೋಬೋದಲ್ವಾ, 2 ಸ್ಟೆಪ್ಪು ಕಷ್ಟ ಆಗುತ್ತೆ, ಟೈಮ್ ಇಲ್ಲ ಅಂತಾರೆ. ಏನಕ್ಕೆ 2 ಸ್ಟೆಪ್ ಮೆಥಡು ಎಫೆಕ್ಟಿವ್ ಅಂತ ಅಂದರೆ, ಇವಾಗ ಯಾರ್ಯಾರಿಗೆ ಡಾರ್ಕ್ ಬ್ಲ್ಯಾಕ್ ಕಲರ್ ಕೂದಲು ಬೇಕಂದರೆ ನೋಡಿ ಈ ಥರ, ಐ ಪ್ರಿಫರ್ ಡಾರ್ಕ್ ಬ್ಲ್ಯಾಕ್ ಕಲರ್. ಡಾರ್ಕ್ ಅಂದರೆ ತೀರಾ ಡೈ ಹೊಡ್ದಂಗಲ್ಲ, ಒಂದು ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಇಷ್ಟ ಇರೋರು 2 ಸ್ಟೆಪ್ನ ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನೋಡಿ, ನೀವು ಹೆನ್ನ ಜೊತೆ ಇಂಡಿಗೋ ಮಿಕ್ಸ್ ಮಾಡಿಬಿಟ್ರೆ ಅದು ಒಂಥರ ಏನು ಹೇಳೋದು, ನಿಮಗೆ ಅಷ್ಟು ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಸಿಗೋದಿಲ್ಲ. ಏನಕ್ಕೆ ಅಂತ ಅಂದರೆ, ಈಗ ಹೆನ್ನ ಏನಿಲ್ಲ ಅಂದರೂ 5-6 ಗಂಟೆಗಳ ಕಾಲ ಆದರೂ ಅದನ್ನು ನೆನೆಯೋದಕ್ಕೆ ಬಿಡಬೇಕು ಆಯಿತಾ. ಯಾಕಂದರೆ ಅದು ಡೈ ರಿಲೀಸ್ ಆಗೋಕ್ಕೆ ಅಷ್ಟೊತ್ತು ತೊಗೊಳುತ್ತೆ. ಇಂಡಿಗೋಗೆ ನೀವು ಒಂದು 5 to 6 minutes ಬಿಟ್ಟರೆ ಸಾಕು. ಈಗ ಹೆನ್ನಾಗೆ ಜಾಸ್ತಿ ಹೊತ್ತು ಬಿಡಬೇಕು, ಇಂಡಿಗೋಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಆಯಿತಾ. ಈಗ ನೀವು ಎರಡೂ ಮಿಕ್ಸ್ ಮಾಡಿಬಿಟ್ರೆ ಟೈಮಿಂಗು ವೇರಿಯೇಷನ್ ಆಗುತ್ತೆ, ಅದು ಡೈ ರಿಲೀಸು ಸರಿಗೆ ಆಗಿರೋದಿಲ್ಲ. ಆಮೇಲೆ ನೀವು ಅಪ್ಲೈ ಮಾಡಿಕೊಂಡಾಗ ಒಂದು ಕಲರ್ ಪೇ ಆಫ್ ಕೂಡ ಚೆನ್ನಾಗಿರೋದಿಲ್ಲ, ಇಟ್ಸ್ ವೇಸ್ಟ್ ಅಂತಲೇ ಹೇಳ್ಬೋದು. ಸೊ ಇಫ್ ಯು ಆರ್ ಸಮ್ ಒನ್ ಹೂ ಇಸ್ ಲುಕಿಂಗ್ ಫಾರ್ ನೈಸ್ ಬ್ಲ್ಯಾಕ್ ಕಲರ್, ಗೋ ಫಾರ್ 2 ಸ್ಟೆಪ್ ಮೆಥಡ್. ಏನು ಹೇಳೋದು, ಒಂದು ನಿಮಗೆ ಲ್ಯಾಬ್ರೇಟ್ ಅಂತ ಅನ್ನಿಸ್ಬೋದು, ಬಟ್ ನನಗೇನು ಅಷ್ಟು ಕಷ್ಟ ಅನ್ಸೋದಿಲ್ಲ. ಬಿಕಾಸ್ ನಾನು ಇದು ಅಪ್ಲೈ ಮಾಡ್ಕೊಂಡು ನಂದು ಏನಿದೆ ನಾನು ಕೆಲಸ ಮಾಡ್ತಿರ್ತೀನಿ. ನಾನು ಹೇಳಿದ್ನಲ್ವ, ನೀವೇನಾದರೂ ಕೆಲ್ಸಕ್ಕೆ ಹೋಗೋರು ಆ ಥರ ಏನಾದರೂ ಬ್ಯುಸಿ ಇರೋರಾದರೆ ನೀವು ವೀಕೆಂಡಲ್ಲಿ ಅಥವಾ ರಜದ ಟೈಮಲ್ಲಿ ಅಪ್ಲೈ ಮಾಡ್ಕೋಬೋದು. ಬಟ್ ದಿಸ್ ಈಸ್ ದ ವೆರಿ ಎಫೆಕ್ಟಿವ್ ಮೆಥಡ್, 2 ಸ್ಟೆಪ್ ಮೆಥಡು. ಸೊ ಈಗ ನಾನು ಹೇಳಿದಾಗೆ ಹೆನ್ನ ಅಪ್ಲೈ ಮಾಡ್ಕೊಂಡ್ರಿ, ಹೇರ್ ವಾಶು ಆಯಿತು, ಕೂದಲು ಒಣಗಿದ ಮೇಲೆ ಈಗ ಇಂಡಿಗೋ ಅಪ್ಲಿಕೇಶನ್ ಮಾಡಬೇಕು. ಇಂಡಿಗೋ ಬಂದು ಸೇಮ್ ಕ್ವಾಂಟಿಟಿ, ಈಗ ಹೆನ್ನ ಪೌಡರ್ ಏನು ತೊಗೊಂಡ್ರಿ ಅಷ್ಟೇ ಕ್ವಾಂಟಿಟಿನಲ್ಲಿ ತೊಗೊಳ್ಳಿ. ಆಮೇಲೆ ಇದಕ್ಕೆ ಉಗುರು ಬೆಚ್ಚಗಿರೋ ನೀರು ಹಾಕಿದ್ರೆ ಸಾಕು, ತೀರಾ ಬಿಸಿ ಬಿಸಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹೆನ್ನಾಗೆ ಬಿಸಿ ಬಿಸಿ ನೀರು ಹಾಕಬೇಕಾಯ್ತಾ. ಇಂಡಿಗೋಗೆ ಒಂಚೂರು ಕಡಿಮೆ ಬಿಸಿ ಇರೋ ನೀರೇ ಹಾಕಿದ್ರೆ ಸಾಕು, ಬೆಚ್ಚಗಿರೋ ನೀರು ಹಾಕಿದ್ರೆ ಸಾಕು. ಮಿಕ್ಸ್ ಮಾಡಿ, ಇದು ಕೂಡ ಅಷ್ಟೇ ಬ್ಯಾಟ್ರಿ ಕನ್ಸಿಸ್ಟೆನ್ಸಿನಲ್ಲಿ ಬರೋ ಥರನೇ, ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಹಾಗೆ ಬರೋ ಕನ್ಸಿಸ್ಟೆನ್ಸಿನಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 to 6 minutes ಇಟ್ಬಿಟ್ರೆ ಸಾಕು. ಆಮೇಲೆ ಸಿಂಪಲ್, ಹೇಗೋ ಕೂದಲು ಒಣಗಿರುತ್ತೆ, ಹೆನ್ನ ಅಪ್ಲಿಕೇಶನ್ನು ಆಗಿರುತ್ತೆ. ಆಮೇಲೆ ಅದರ ಮೇಲೆ ಇಂಡಿಗೋ ಹೇಗೆ ಹೆನ್ನ ಅಪ್ಲೈ ಮಾಡಿದ್ರೆ ಅದೇ ಥರನೇ ಇಂಡಿಗೋನು ಅಪ್ಲೈ ಮಾಡೋದು. ಈಗ ಇಂಡಿಗೋ ಬಂದು ಇಫ್ ಯು ನೀಡ್ ದಟ್ ಬ್ಲ್ಯಾಕ್ ಕಲರ್, ನೀವು ಅದನ್ನು ಅದಕ್ಕೋಸ್ಕರ ಇಂಡಿಗೋ ಅಪ್ಲೈ ಮಾಡೋದು. ಈಗ ಬರೀ ಮೆಹಂದಿ ಪೌಡರ್, ಹೆನ್ನ ಪೌಡರ್ ಹಾಕಿದ್ರೆ ಏನಾಗುತ್ತೆ, ಆರೆಂಜ್ ಅಥವಾ ಆರೆಂಜಿಶ್ ಬ್ರೌನ್ ಕಲರ್ ಇರುತ್ತೆ. ಇಫ್ ಯು ಡೋಂಟ್ ಲೈಕ್ ದಟ್ ಕಲರ್, ನೀವು ಇಂಡಿಗೋ ಅಪ್ಲೈ ಮಾಡಿದ್ರೆ ಆ ಒಂದು ಆರೆಂಜ್ ಮೇಲೆಲ್ಲ ಬ್ಲ್ಯಾಕ್ ಕೋಟ್ ಆಗುತ್ತೆ. ಆಗ ನಿಮಗೆ ನೋಡಿ ಜೆಟ್ ಬ್ಲ್ಯಾಕ್ ಕಲರ್ ಇರುತ್ತೆ, ಅದಕ್ಕೋಸ್ಕರ ಇಂಡಿಗೋ ಅಪ್ಲೈ ಮಾಡೋದು. ಇದು ಕೂಡ ಅಷ್ಟೇ, ಇಂಡಿಗೋ ಅಂದಿದ್ದ ಕೂಡಲೇ ಇದು ಏನಾದರೂ ಕೆಮಿಕಲ್ಲ ಅಂತ ನೀವು ಅನ್ಕೋಬೋದು, ಬಟ್ ಇಟ್ ಈಸ್ ನಾಟ್. ಇಂಡಿಗೋ ಅಂತಾನೆ ಒಂದು ಪ್ಲಾಂಟ್ ಇರುತ್ತೆ, ಪ್ಲಾಂಟ್ ಮತ್ತು ಇಂಡಿಗೋ ಫ್ಲವರ್ ಅಂತೀವಿ. ಇದನ್ನು ಫರ್ಮೆಂಟ್ ಮಾಡಿಬಿಟ್ಟು ಆಮೇಲೆ ಪೌಡರ್ ಮಾಡಿ ಮಾಡುವಂಥ ಒಂದು ಪೌಡರ್ ಇದು ಇಂಡಿಗೋ ಪೌಡರ್. ಹೆನ್ನ ಥರನೇ ಇದು ಕೂಡ ಒಂದು ನ್ಯಾಚುರಲ್ ಪ್ಲಾಂಟ್ ಪ್ರಾಡಕ್ಟೇನೆ. ಸೊ ಅದ್ರ ಬಗ್ಗೆ ಡೌಟ್ ಬೇಡ, ಪ್ಯೂರ್ ಇಂಡಿಗೋ ನೀವು ಚೂಸ್ ಮಾಡಬೇಕಾಗುತ್ತೆ. ಆರ್ಗ್ಯಾನಿಕ್ ಪೌಡರ್ ಚೂಸ್ ಮಾಡಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಸೇಫ್ ಫಾರ್ ಯು. ಸೊ ಇದು ಕೂಡ ಅಷ್ಟೇ, ನಾನು ಹೇಳಿದಾಗೆ ಹೆನ್ನ ಥರನೇ ಅಪ್ಲೈ ಮಾಡಿ ಇದನ್ನು 1 ಗಂಟೆಗಳ ಕಾಲ ಬಿಟ್ಟರೆ ಸಾಕು. ಈಗ ಹೆನ್ನ ಬಂದು 3 to 4 ಗಂಟೆಗಳ ಕಾಲ ಬಿಡಬೇಕು, ಇಂಡಿಗೋಗೆ ಜಸ್ಟ್ 1 hour ಸಾಕು.
ಇದನ್ನು ಹಾಗೆ ಬಿಟ್ಟು ಆಮೇಲೆ ಇದನ್ನು ಕೂಡ ವಾಶ್ ಮಾಡುವಾಗ ಯಾವುದೇ ಒಂದು ಶ್ಯಾಂಪು ಕಂಡೀಷ್ನರ್ ಯೂಸ್ ಮಾಡೋ ಹಾಗಿಲ್ಲ. ಜಸ್ಟ್ ಹಾಗೆ ಪ್ಲೇನ್ ನೀರಲ್ಲೇ ತಲೆನ ವಾಶ್ ಮಾಡ್ಕೋಬೇಕು. ತೀರಾ ಬಿಸಿ ಬಿಸಿ ನೀರು ಬೇಡ, ಬಿಕಾಸ್ ಒಂಚೂರು ರಫ್ ಅನಿಸುತ್ತೆ, ಆಯಿತಾ. ಬಟ್ ದಟ್ ಈಸ್ ಟೆಂಪ್ರವರಿ. ನೀವು ನೆಕ್ಸ್ಟ್ ವಾಶ್ ಮಾಡೋವರೆಗೂ ಮಾತ್ರ ಆ ಥರ ಒಂದು ರಫ್ನೆಸ್ ಇರುತ್ತೆ. ಬಟ್ ಅದು ಏನು ಪರ್ಮನೆಂಟ್ ಅಲ್ಲ, ಗಾಬರಿ ಪಟ್ಕೋಬೇಡಿ. ಸೊ ಹಾಗಾಗಿ ನೀವು ಇನ್ನೂ ಬಿಸಿ ಬಿಸಿ ನೀರಲ್ಲಿ ಏನಾದರೂ ವಾಶ್ ಮಾಡಿಬಿಟ್ರೆ ಇನ್ನೂ ನಿಮ್ಮ ಕೂದಲು ರಫ್ ಅನಿಸುತ್ತೆ. ಸೊ ಆದಷ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಹಾಗೆ ಒಣಗೋದಕ್ಕೆ ಬಿಡಿ. ಈಗ ನೀವು ಹಿಂಡಿಗೋ ಅಪ್ಲೈ ಮಾಡಿದ್ಮೇಲೆ ನೀವು ನೋಡ್ಬೋದು ಆ ಒಂದು ಬ್ರೌನ್ ಕೋಟಿಂಗ್ ಅಥವಾ ಆರೆಂಜ್ ಬ್ರೌನ್ ಕೋಟಿಂಗ್ ಏನು ಹೆನ್ನ ಅಪ್ಲೈ ಮಾಡಿದ್ರೆ ಇರುತ್ತಲ್ವ ನಿಮ್ಮ ಕೂದಲು, ಆ ಒಂದು ಬ್ರೌನ್ ಕೋಟೆಡ್ ಹೇರ್ ಮೇಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ. ಇಟ್ಸ್ ಅ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಅಂತ ನೀವು ಅರ್ಥ ಮಾಡ್ಕೋಬೋದು. ಈಗ ಇದನ್ನು ಹಾಗೆ ಒಣಗೋದಕ್ಕೆ ಬಿಡಿ. ಒಂದಿನ ಏನೋ ನಿಮ್ಮ ಕೂದಲನ್ನ ಡಿಸ್ಟರ್ಬ್ ಮಾಡಬೇಡಿ. ಒಂಚೂರು ರಫ್ ಅನ್ನಿಸ್ಬೋದು, ಬಿಕಾಸ್ ಇವಾಗ ನಿಮ್ಮ ಕೂದಲ ಮೇಲೆ ಒಂದು ಇಂಡಿಗೋ ಕೋಟ್ ಆಗಿರೋದ್ರಿಂದ ಆ ಥರ ಒಂಚೂರು ರಫ್ನೆಸ್ ಅಂತ ಅನಿಸುತ್ತೆ. ನನಗೇನು ಅಷ್ಟು ಇರಿಟೇಟ್ ಆಗೋದಿಲ್ಲ. ಇನ್ ಕೇಸ್ ನಿಮ್ಗೆ ಆಲ್ರೆಡಿ ರಫ್ ಹೇರ್ ಇದ್ದರೆ ನಿಮ್ಗೆ ಆ ಥರ ಅನ್ನಿಸ್ಬೋದು. ಅದಕ್ಕೆ ಹೇಳಿದ್ದು, ಹಿಂದಿನ ದಿನಾನೇ ನೀವು ಚೆನ್ನಾಗಿ ಹೇರ್ ಆಯಿಲ್ ಮಾಡಿ ಶ್ಯಾಂಪು ಕಂಡೀಷ್ನರ್ ಎಲ್ಲ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಆಗ ನಿಮಗೆ ತೀರಾ ರಫ್ನೆಸ್ ಅಂತ ಅನಿಸೋದಿಲ್ಲ. ನನಗೇನು ಅಷ್ಟು ರಫ್ ಅನಿಸೋದಿಲ್ಲ, ಬಿಕಾಸ್ ಮೈ ಹೇರ್ ಈಸ್ ನ್ಯಾಚುರಲಿ ಸಾಫ್ಟ್. ಸೊ ಈಗ ಹೆನ್ನಾನು ಆಯಿತು. ಜಸ್ಟ್ ಇದನ್ನು ಹಾಗೆ ಬಿಡಿ. ಅಟ್ಲೀಸ್ಟ್ 24 to 48 hours ಒಂದಿನಾದರೂ, ಒಂದು ಕಂಪ್ಲೀಟ್ ದಿನಾನಾದರೂ ಇದಕ್ಕೆ ನೀವು ಏನೋ ಶ್ಯಾಂಪು ಆಗಲಿ ಏನೋ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಳ್ಳೋದೆಲ್ಲ ಏನೂ ಮಾಡಬೇಡಿ. ಬಿಕಾಸ್ ಆದಷ್ಟು ನೀವು 1-2 ದಿನ ಇಂಡಿಗೋನ ಹಾಗೆ ನಿಮ್ಮ ಕೂದಲು ಮೇಲೆ ಬಿಟ್ಟರೆ ಕಲರ್ ಇನ್ನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನಿಮ್ಮ ಕೂದಲು. ಅದಕ್ಕೋಸ್ಕರ ಈಗ ನೋಡಿ, ನಾನು 2 days ಬಿಟ್ಟಿದ್ದೆ ಈ ಸರಿ, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹೇರ್ ವಾಶ್ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ. ಸೊ ಇಲ್ಲ ಅಂದರೆ ನಾನು ಒಂದಿನ ಮಾತ್ರ ಬಿಡ್ತೀನಿ, 24 hours ಮಾತ್ರ ಬಿಡ್ತೀನಿ. ಈಗ ಹೇರ್ ವಾಶ್ ನೀವು ಮಾಡ್ತೀರಲ್ಲ, ಆಗ ನೀಟಾಗಿ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಆಮೇಲೆ ಶ್ಯಾಂಪೂನ ನೀವು ಹೇಗೆ ಹೇರ್ ವಾಶ್ ಮಾಡ್ತೀರಾ ಯಾವ ಶ್ಯಾಂಪೂನಲ್ಲಿ ಅದರಿಂದನೇ ಹೇರ್ ವಾಶ್ ಮಾಡ್ಬೋದು. ಆಮೇಲೆ ಕಂಡೀಷ್ನರ್ ಹಾಕ್ಬೋದು, ಆಮೇಲೆ ಸಿರಮ್ ಕೂಡ ಯೂಸ್ ಮಾಡ್ಬೋದು. ಸಿರಮ್ ನೀವು ಯೂಸ್ ಮಾಡೋದಾದರೆ, ನಾನು ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನಿಮಗೆ ರಫ್ನೆಸ್ ಅಂತ ಒಂಚೂರು ಅನಿಸೋದಿಲ್ಲ. ಯೋರ್ ಹೇರ್ ವಿಲ್ ಬಿ ಫುಲ್ಲಿ ಸಿಲ್ಕಿ, ಸ್ಮೂತ್ ಮತ್ತು ನ್ಯಾಚುರಲ್ ಬ್ಲ್ಯಾಕ್ ಆಗಿ ಲಸ್ಚರಸ್ ಆಗಿರುತ್ತೆ. ಈಗ ನೋಡಿ, ಇಂಡಿಗೋ ಮತ್ತು ಹೆನ್ನ ಆಗಿರ್ಬೋದು, ಇದೆರಡು ಪ್ಲ್ಯಾಂಟ್ ಪ್ರಾಡಕ್ಟೇ ಆಗಿರೋದ್ರಿಂದ ನಿಮಗೆ ಇನ್ನೂ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಸಾಫ್ಟ್ ಆಗಿ, ಮತ್ತು ಇಟ್ಸ್ ಅ ನ್ಯಾಚುರಲ್ ಟ್ರೀಟ್ಮೆಂಟ್ ಅಲ್ವಾ. ಯಾವುದೇ ಒಂದು ಮೆಥಡ್ ವಿಚ್ ಇಸ್ ನ್ಯಾಚುರಲ್ ಟು ಯುವರ್ ಸ್ಕಿನ್ ಆ್ಯಂಡ್ ಹೇರ್, ಅದು ನಿಮಗೆ ಒಳ್ಳೆಯದು. ಈಗ ಇನ್ನೂ ಒಂದು ವಿಷಯ, ಏನಾದರೂ ನೀವು ಇಂಡಿಗೋ ಅಪ್ಲೈ ಮಾಡಿದ್ಮೇಲೆ ನೋಡಿ ಹೇರ್ ವಾಶ್ ಮಾಡ್ತೀರಲ್ಲ, ಆಗ ನಿಮ್ಮ ಬೆರಳೆಲ್ಲ ಒಂಚೂರು ಸ್ಟೇನಿಂಗ್ ಆಗುತ್ತೆ. ಅದು ಇಂಡಿಗೋ ಪೌಡರ್ ಏನು ಗಾಬರಿ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನೀವು ಯಾವಾಗ ಹೇರ್ ವಾಶ್ ಮಾಡ್ತೀರಾ ನೋಡಿ, ಆಗಲೂ ಕೂಡ ಬ್ಲ್ಯಾಕ್ ಕಲರ್ ಡೈ ವಾಶೌಟ್ ಆಗುತ್ತೆ. ಆಗ ಕಲರ್ ಎಲ್ಲ ಹೋಗ್ಬಿಡ್ತು ಅಂತ ಕೂಡ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದು ಮೇಲೆ ಏನು ಎಕ್ಸ್ಟ್ರಾ ಇರುತ್ತೆ ಡೈ, ಅದು ಮಾತ್ರ ಹೋಗುತ್ತೆ. ಬಟ್ ನಿಮ್ಮ ಕೂದಲು ಎಷ್ಟು ಹಿಡ್ಕೋಬೇಕೋ ಅಷ್ಟು ಇಂಡಿಗೋ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಸೊ ಅದ್ರ ಬಗ್ಗೆ ಚಿಂತೆ ಬೇಡ. ನೀವು ಎಣ್ಣೆ ಹಾಕಿ ಹೇರ್ ವಾಶ್ ಮಾಡ್ತೀರ ನೋಡಿ, ಅವಾಗವರೆಗೂ ಒಂಥರ ಬ್ಲ್ಯಾಕ್ ಕಲರು, ಡಾರ್ಕ್ ಬ್ಲೂ ಕಲರ್ ಆ ಥರ ವಾಶೌಟ್ ಆಗುತ್ತೆ ನೀವು ಹೇರ್ ವಾಶ್ ಮಾಡುವಾಗ. ಆಮೇಲೆ ಸೆಕೆಂಡ್ ಥರ್ಡ್ ವಾಶಲ್ಲಿ ಏನು ಆ ಥರ ರಿಲೀಸ್ ಆಗೋದಿಲ್ಲ. ನಾರ್ಮಲಾಗಿ ನೀವು ಹೇಗೆ ಹೇರ್ ವಾಶ್ ಮಾಡ್ತೀರೋ ಅದೇ ಥರನೇ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆಮೇಲೆ ನೀವು ಈ ಕಲರ್ ಎಷ್ಟು ದಿನ ಇರುತ್ತೆ ಅಂದರೆ ನೋಡಿ, ನಾನು ಒಂದು 3 daysಗೂ ಒಮ್ಮೆ ಹೇರ್ ವಾಶ್ ಮಾಡ್ತೀನಿ. ಸೊ ನನಗೆ ಒಂದು 20-25 ದಿನವರೆಗೂ ನನ್ನ ಕೂದಲು ಮತ್ತೆ ಒಂದು ಗ್ರೇನೆಸ್ ಇರೋದಿಲ್ಲ. ನೀವೇನಾದರೂ ದಿನ ಹೇರ್ ವಾಶ್ ಮಾಡೋರಾಗಿದ್ದರೆ ಅಥವಾ ದಿನ ಬಿಟ್ಟು ದಿನ ಹೇರ್ ವಾಶ್ ಮಾಡೋರಾದರೆ ನಿಮಗೆ ಒಂದು 20 daysವರೆಗೂ ಇರ್ಬೋದು. ಆಮೇಲೆ ನೀವು ಮತ್ತೆ ರೀಅಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. ಸೊ ಇಫ್ ಯು ನೀಡ್ ಜೆಟ್ ಬ್ಲ್ಯಾಕ್ ಕಲರ್, ನೀವು 2 step ಪ್ರೋಸೆಸ್ಸನ್ನೇ ಫಾಲೋ ಮಾಡಿ. ಪ್ಯಾಕೆಟ್ ಹಿಂದೆ ಇರುತ್ತೆ ಹೆನ್ನ ಮತ್ತು ಇಂಡಿಗೋ ಪೌಡರ್ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದೇ ಸರಿ ಅಪ್ಲೈ ಮಾಡೋದು ಅಂತ. ಬಟ್ ಅದು ಇಟ್ ಡಸಂಟ್ ಗಿವ್ ಯು ದಟ್ ಜೆಟ್ ಬ್ಲ್ಯಾಕ್ ಕಲರ್, ಒಂಚೂರು ಬ್ರೌನಿಷ್ ಕಲರ್ ಇರುತ್ತೆ. ಅದು ಒಂಥರ ಮಿಸ್ಮ್ಯಾಚ್ ಆಗಿಬಿಡುತ್ತೆ. ನಾನು ಏನಂತ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಸೊ ಅದಕ್ಕಾಗಿ ಗೋ ಫಾರ್ ದಿಸ್ ಮೆಥಡ್ ಇಫ್ ಯು ನೀಡ್ ಅ ನೈಸ್ ಬ್ಲ್ಯಾಕ್ ಕಲರ್. ಇನ್ನು ಕೆಲವರು ಬೀಟ್ರೂಟ್ ಜ್ಯೂಸ್ ಮತ್ತು ಎಗ್ಗು ಇದೆಲ್ಲ ಹಾಕಿದ್ರೆ ಇನ್ನೂ ಒಳ್ಳೆ ಕಲರ್ ಇರುತ್ತೆ, ಎಗ್ ಹಾಕೋದ್ರಿಂದ ಇನ್ನೂ ಒಳ್ಳೆ ಶೈನ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಈ ಮೆಥಡೆಲ್ಲ ನಾನು ನೆಕ್ಸ್ಟ್ ಟೈಮ್ ಫಾಲೋ ಮಾಡ್ತೀನಿ. ಮಾಡ್ತಾ ನಿಮಗೂ ಕೂಡ ಹೇಳ್ಕೊಡ್ತೀನಿ ಹೇಗೆ ರಿಸಲ್ಟ್ ಇತ್ತು ಅಂತ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನು ಬೇರೆ ಯಾರಾದರೂ ನ್ಯಾಚುರಲ್ ಹೇರ್ ಕಲರೇ ಮಾಡೋದಕ್ಕೆ ಪ್ರಿಫರ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.